ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮ ಅದ್ಭುತವಾಗಿರುವಂತಹ ನಿಜಜ್ಯೇಷ್ಠ ಮಾಸದಲ್ಲಿ ಎಲ್ಲರಿಗೂ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅವರ ಅಂತರ್ಯಾಮಿಯಾಗಿರುವಂತಹ ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಮೂಲರಾಮಚಂದ್ರ ದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ಇವತ್ತಿನ ದಿವಸ ಎಷ್ಟೋ ಜನ ತಂದೆ ತಾಯಿಗಳ ಕರ್ಮಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವ ನಿಯಮಗಳನ್ನ ಪಾಲಿಸಬೇಕು, ಯಾವ ನಿಯಮಗಳನ್ನ ಪಾಲಿಸಿದರೆ ಯಾವ ರೀತಿಯಾಗಿ ಕರ್ಮವನ್ನ ಮಾಡಬೇಕು, ಎಷ್ಟೋ ಜನಗಳಿಗೆ ಈ ಒಂದು ವಿಶೇಷವಾಗಿರುವಂತಹ ಒಂದು ವಿಚಾರ ಗೊತ್ತಿಲ್ಲ. ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತ ಶಾಸ್ತ್ರಕಾರರು ನಮಗೆ ರಾಯರು ಕಾಟಕೋಪನಿಷತ್ ಎಂಬತಕ್ಕಂಥ ಗ್ರಂಥದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರಂತೆ. ರಾಘವೇಂದ್ರ ಗುರು ಸಾರ್ವಭೌಮರು ಕಾಟಕೋಪನಿಷತ್ ಎಂಬತಕ್ಕಂಥ ಗ್ರಂಥಕ್ಕೆ ಅವರದೇ ಆಗಿರುವಂತಹ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ಆ ಪಿತೃಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ನಿಯಮಗಳನ್ನ ಪಾಲಿಸಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ವಿಚಾರ, ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು. ಯಾಕೆ ಅಂತಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರೂ ಸಹಿತ ಆ ನಿಯಮಗಳನ್ನ ಪಾಲಿಸಲೇಬೇಕು, ಪಿತೃಕರ್ಮವನ್ನು ಮಾಡಬೇಕಾದ್ರೆ. ಯಾಕಂದ್ರೆ ಪ್ರತಿಯೊಬ್ಬರು ಪಿತೃಕಾರ್ಯಗಳನ್ನ ಮಾಡೇ ಮಾಡ್ತಾರೆ. ಯಾರಿಗೆ ತಂದೆ ತಾಯಿ ಇರೋದಿಲ್ಲ, ಎಷ್ಟೋ ಜನಗೆ ಅವರ ದೊಡ್ಡಪ್ಪ, ಅವರ ಚಿಕ್ಕಪ್ಪ, ಒಟ್ಟರಲ್ಲಿ ಪಿತೃಕರ್ಮವನ್ನ ಮಾಡಬೇಕು ಅಂತ. ಪಿತೃಕರ್ಮವನ್ನ ಮಾಡದೇ ಇದ್ದಾಗ ಆ ಪಿತೃಗಳಿಗೆ ಮೋಕ್ಷ ಸಿಗೋದಿಲ್ಲ. ಮಾಡದೇ ಇದ್ದಾಗ ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಶ್ರಾದ್ದಕರ್ತರು ಪಿತೃಶ್ರಾದ್ದವನ್ನು ಮಾಡುವ ದಿನದಂದು ಮುಖ್ಯವಾಗಿ ಸಿಟ್ಟು ಬಿಡಬೇಕು. ಎಷ್ಟೋ ಜನ ಪಿತೃಕರ್ಮವನ್ನು ಮಾಡಬೇಕಾದ್ರೆ ಸಿಟ್ಟು ಮಾಡ್ತಾ ಇರ್ತಾರೆ. ಫೋನ್ ಬಂತು, ಯಾರೋ ಸಿಟ್ಟು, ಅಥವಾ ಯಾರೋ ನಿಮ್ಗೆ ಹೇಳಿದ್ರು ಅಂದ್ರು ಅವತ್ತಿನ ದಿವಸ ಸಿಟ್ಟು. ಮೊದಲು ಸಿಟ್ಟನ್ನ ಬಿಡಬೇಕು ಅಂತ ಹೇಳ್ತಾರೆ. ಕೋಪ, ಸಿಟ್ಟು ಅಂದ್ರೆ ಕೋಪ ಅಂತ. ಕೋಪವನ್ನ ಬಿಡಬೇಕು. ಆ ದಿನ ಲೋಕದ ಹರಟೆಯನ್ನ ಬಿಟ್ಟು ಶಾಸ್ತ್ರದ ವಿಚಾರವನ್ನ ಮಾಡಬೇಕು. ಮಾಡ್ತಾನೇ ಇರ್ಬೇಕಂತ ಅವತ್ತಿನ ದಿವಸ. ಎಷ್ಟೋ ಜನ ಏನ್ ಮಾಡ್ತಾರೆ, ರೀಲ್ಸ್ ನೋಡ್ದೆ, ಏನೋ ಒಂದು ಮೂವಿ ನೋಡ್ದೆ, ಅವತ್ತಿನ ದಿವಸ ಪಿತೃಕರ್ಮವನ್ನ ಮಾಡಿದ ದಿವಸ ಯಾವುದೋ ರೀತಿಯಾಗಿರುವಂತಹ ಬೇರೆ ಅನ್ಯ ವಿಚಾರಗಳು, ಅವ್ನು ಹಿಂಗ್ ಮಾಡ್ದ, ಇವ್ನು ಹಿಂಗ್ ಮಾಡ್ದ, ಲೋಕ ಹರಟೆಗಳು ಅಂತ ಕರೀತಾರೆ ಇದನ್ನ. ಹರಟೆ ಹೊಡ್ಕೊಂಡು ಇರಬಾರ್ದು ಅಂತ ಹೇಳ್ತಾರೆ ಅವತ್ತಿನ ದಿವಸ. ಆ ಪಿತೃಕರ್ಮವನ್ನ ಮಾಡಿಸಿರುವಂತ ದಿವಸ, ಮಾಡ್ತಾ ಇರುವಂತ ದಿವಸದಿಂದ ಹರಟೆಯನ್ನ ಹೊಡಿಬಾರ್ದು. ಮತ್ತೆ ಬಾಹ್ಯ ಶೌಚವನ್ನು ಹೊಂದಿರುವಂತೆ ಈ ರೀತಿಯಾದ ಅಂತಃಶೌಚವು ಅತ್ಯವಶ್ಯವಾಗಿದೆ. ನೀವೆಲ್ಲ ಪ್ರತಿಯೊಂದು ಮಡಿ ಮಾಡ್ತೀರಿ, ಎಲ್ಲ ಪ್ರತಿಯೊಂದು ಸಹಿತ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಮಾಡ್ತೀರಿ. ಆದ್ರೆ ಆಂತರಿಕ ಶುದ್ಧ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಆಂತರಿಕ ಶುದ್ಧ ಅಂತಂದ್ರೆ ಭಕ್ತಿಯಿಂದ ಮಾಡಬೇಕು. ಏನೋ ಮಾಡ್ಬೇಕು, ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಅನ್ನೋದು ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ಈ ಕಾರಣದಿಂದ ಕರ್ತನು ಒಂದು ಬ್ರಾಹ್ಮಣರಿಂದ ವಂದಿಸಿ ಈ ರೀತಿಯಾಗಿ ಪ್ರಾರ್ಥಿಸಬೇಕು. ಯಾವ ರೀತಿಯಾಗಿ ನಿಯಮವನ್ನ ಪಾಲಿಸಬೇಕು ಅಂತ ಶ್ಲೋಕದ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಕ್ರೋಧನೀಹಿ ಶೌಚಪರೇಹಿ ಸತತಂ ಬ್ರಹ್ಮವಾದಿಭಿಃ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ಧ ಕರ್ಮಣಿ. ಇದು ಕಾಟಕೋಪನಿಷತ್ತಿನಲ್ಲಿ ಬರುವಂತಹ ಒಂದು ಶ್ಲೋಕ. ಆ ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ಇನ್ನು ಶ್ರಾದ್ದಕರ್ತನು ಶ್ರಾದ್ದ ದಿನದಿಂದ ಬ್ರಷು, ಹಲ್ಲು ಪುಡಿ, ಹಲ್ಲು ಕಡ್ಡಿ ಮುಂತಾದವುಗಳಿಂದ ಹಲ್ಲುಜ್ಜಬಾರದು, ತಾಂಬೂಲ ಹಾಕಿಕೊಳ್ಳಬಾರದು, ಎಣ್ಣೆ ಹಚ್ಚಿ ಎರೆದುಕೊಳ್ಳಬಾರದು. ಎಷ್ಟೋ ಜನ ಏನ್ ಮಾಡ್ತಾರೆ, ಪಿತೃಕರ್ಮಗಳಲ್ಲಿ
ಎಣ್ಣೆ ಹಚ್ಚಿರ್ಕೋತಾರೆ. ಎಣ್ಣೆ ಹಚ್ಚಿ ಅವತ್ತಿನ ದಿವಸ ಎರ್ಕೊಳ್ಳಬಾರದು, ಮತ್ತೆ ಎರೆದುಕೊಳ್ಳಬಾರದು. ಎಷ್ಟೋ ಜನ ಹೆಣ್ಮಕ್ಳು ಅವತ್ತಿನ ದಿವಸನೇ ತಲೆ ಮೇಲೆ ಸ್ನಾನ ಮಾಡಬಾರ್ದು ಅಂತ ತಿಳಿಸ್ತಾರೆ. ಆ ದಿನ ಸಾಯಂಕಾಲ ಊಟ ಮಾಡಬಾರದು. ಎಷ್ಟೋ ಜನ ಏನ್ ಮಾಡ್ತಾರೆ, ಪಿತೃಕರ್ಮವನ್ನ ಮಾಡಿದ ದಿವಸದಿಂದ ಎಣ್ಣೆ ಇಟ್ಕೊಂಡು ಅವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತದ್ದು ಪದಾರ್ಥಗಳನ್ನ ತಿಳ್ತಾರೆ. ನಪಲಾಂಡು ಭಕ್ಷಣಂ. ಪಲಾಂಡು ಅಂತಂದ್ರೆ ಈರುಳ್ಳಿ ಅಂತ. ಆ ಈರುಳ್ಳಿಯನ್ನ ಹಾಕಿದ ಊಟವನ್ನ ಮಾಡಬಾರದು. ಹಾಗೂ ಸ್ತ್ರೀ ಸಂಘವನ್ನ ಮಾಡಬಾರದು. ಹೆಣ್ಮಕ್ಳ ಜೊತೆ ಮಾತಾಡೋದು ಜಾಸ್ತಿ ಫೋನಲ್ಲಿ, ಇದೆಲ್ಲ ಮಾಡಬಾರದು. ಅನಿವಾರ್ಯ ಪ್ರಸಂಗವಿಲ್ಲದಿದ್ದರೆ ಔಷಧಿಯನ್ನ ಸೇವಿಸಬಹುದು. ಎಷ್ಟೋ ಜನಕ್ಕೆ ಆಗ್ತಾರೆ, ಅಯ್ಯೋ ನನಗೆ ಇವತ್ತು ಆಗೋದೇ ಇಲ್ಲ ಅಂತಂತಂದ್ರೆ ಔಷಧಿಗಳನ್ನ ಸೇವಿಸಬಹುದು. ಚಹಾ, ಕಾಫಿ ಇತ್ಯಾದಿ ಪೇಯಗಳನ್ನು ತೆಗೆದುಕೊಳ್ಳಬಾರದು. ಎದ್ದ ತಕ್ಷಣ ಪಿತೃಕಾರ್ಯ ದಿವಸ ಬೆಳಗ್ಗೆ ಏನ್ ಮಾಡ್ತೀವಿ, ಟೀಯನ್ನು ತಗೋತೀವಿ. ಟೀಯನ್ನು ಸಹಿತ ಕುಡಿಬಾರ್ದು ಅಂತ ನಮಗೆ ಶಾಸ್ತ್ರಕಾರ ತಿಳಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿ ಪಿತೃಶ್ರಾದ್ದ ಮಾಡಿ ಬೇರೆಯವರ ಮನೆಗೆ ಊಟಕ್ಕೆ ಹೋಗಬಾರದು. ಅವತ್ತಿನ ದಿವಸದಲ್ಲಿ ಏನ್ ಮಾಡ್ತಾರೆ, ಬೇರೆ ಪ್ರೋಗ್ರಾಮ್ಗಳು ಇಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಕರೆದಿದ್ದಾರೆ, ಇವ್ರು ಕರೆದಿದ್ದಾರೆ, ಶ್ರಾದ್ದ ಮಾಡಿದ ತಕ್ಷಣ ಅಲ್ಲಿ ಊಟಕ್ಕೆ ಹೋಗ್ಬೇಕು, ಬರಲ್ಲ. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬ್ರಾಹ್ಮಣರನ್ನ ಆಮಂತ್ರಿಸಿದ ಮೇಲೆ ಶ್ರಾದ್ದಕಾರಮ್ಮ ಪ್ರಾರಂಭವಾದ ಮೇಲೆ ಅವರ ಬಗ್ಗೆಯಾಗಲಿ ತನ್ನ ಬಗ್ಗೆಯಾಗಲಿ ಅಪಾವಿತ್ರ ಕಲ್ಪವನ್ನು ಮಾಡಬಾರದು. ಎಷ್ಟೋ ಜನ ಬ್ರಾಹ್ಮಣರನ್ನು ಕರೆಸ್ಬಿಟ್ಟಿರ್ತಾರೆ, ಅಯ್ಯೋ ಈ ಬ್ರಾಹ್ಮಣ ಹಿಂಗೆ ಕರೆಕ್ಟಾಗಿ ಮಾಡಿಸ್ಲಿಲ್ಲ, ಸರಿನಾ, ಅವ್ನು ಸರಿಗಿಲ್ಲ, ಎಂಥವ್ರನ್ನ ಕರೆದ್ಬಿಟ್ವು. ಅಥವಾ ತನ್ನ ಬಗ್ಗೆ ಆಗ್ಲಿ, ಅಯ್ಯೋ ನಾನ್ ಎಂತವನು, ನಾನ್ ಮಾಡ್ಲಿಲ್ಲ. ಇಲ್ಲಿ ನೋಡ್ರಿ, ಎರಡೂ ಹೇಳಿದ್ದಾರೆ. ಒಬ್ರಿಗೆ ಹೇಳಿದ್ದಾರೆ ಅಂತಾರೆ ಏನೋ ನ್ಯಾಯ ಅನ್ಬೋದು, ಅನ್ಯಾಯ ಅಂತ ಅನ್ಬೋದು. ಇಬ್ರು ಬಗ್ಗೆನೂ ಹೇಳಿದ್ದಾರೆ. ಇನ್ ಬಗ್ಗೆನೂ ಮಾತಾಡಬಾರ್ದು, ಬ್ರಾಹ್ಮಣರ ಬಗ್ಗೆನೂ ನೀವು ಮಾತಾಡಬಾರದು. ಅಶೌಚವಾಗಿ ಅಪವಿತ್ರತೆ ಉಂಟಾಗುವುದೇ ಇಲ್ಲ. ಅಂದ್ರೆ ಅವ್ರು ಮುಟ್ಟೋದು ಇವ್ರು ಮುಟ್ಟೋದು ಜಾಸ್ತಿ, ಅದನ್ನೆಲ್ಲ ಮಾಡಬಾರದು ಅಂತ ತಿಳಿಸಿದ್ದಾರೆ. ಮತ್ತೆ ಶ್ರಾದ್ದಕ್ಕೆ ಬರಲು ಬ್ರಾಹ್ಮಣರಿಗೆ ಆಮಂತ್ರಣ ನೀಡಿದ ನಂತರ ಆ ಬ್ರಾಹ್ಮಣರಿಗೆ ನೀವು ಬರಲೇಬೇಡಿರಿ ಎಂಬುದಾಗಿ ನಿಷೇಧ ಮಾಡಿದರೆ ಶ್ರಾದ್ದಕರ್ತನಿಗೆ ಬ್ರಹ್ಮಹತ್ಯಾ ದೋಷ. ಯಾರಿಗೋ ಕರೆದಿರ್ತೀರಿ ಬ್ರಾಹ್ಮಣರಿಗೆ ಬರ್ರಿ ಅಂತ, ಅವ್ರು ನೀವೇನಾದ್ರೂ ಸಹಿತ ಮತ್ತೆ ವಾಪಸ್ಸು ಬರಬೇಡ್ರಿ ಅಂತಂತಂದ್ರೆ ಇದು ಬ್ರಹ್ಮಹತ್ಯಾ ದೋಷ ಅಂತ ಹೇಳ್ಬಿಡ್ತಾರೆ. ದೊಡ್ಡ ದೋಷ ಇದು, ಬ್ರಹ್ಮಹತ್ಯಾ ದೋಷ. ಈ ರೀತಿಯಾಗಿ ಮಾಡಿದರೆ ನಿಮಗೆ ಫಲ ಬರೋದಿಲ್ಲ, ಶ್ರಾದ್ದ ಮಾಡಿದ ಪುಣ್ಯ ಬರೋದೇ ಇಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಶುದ್ಧವಾಗಿರ್ಬೇಕು, ಸಿಟ್ಟು ಮಾಡಿಕೊಳ್ಳಬಾರದು, ಆ ಕಡೆ ಈ ಕಡೆ ಏನೋ ಯೋಚನೆ ಮಾಡಬಾರ್ದು, ಹರಟೆ ಹೊಡಿಬಾರ್ದು, ಒಳ್ಳೆ ಶಾಸ್ತ್ರದ ವಿಚಾರಗಳನ್ನ ಮಾತಾಡಬೇಕು. ಈ ರೀತಿಯಾಗಿರುವಂತಹ ಒಂದು ನಿಯಮವನ್ನ ಪಾಲಿಸಿ ಶ್ರಾದ್ದ ಕರ್ಮವನ್ನ ಮಾಡಿದರೆ ಬಹಳ ಅದ್ಭುತವಾಗಿರುವಂತಹ ಆ ಭಗವಂತ ಅವರಿಗೆ ಮುಕ್ತಿಯನ್ನ ಕೊಡುತ್ತಾನೆ, ನಿಮಗೂ ಸಹಿತ ಫಲವನ್ನ ಕೊಡ್ತಾನಂತೆ. ಯಾಕಪ್ಪ ಅಂತಂತಂದ್ರೆ ಒಂದು ಉಗಾಭೋಗ ಇದೆ, ಹೇಳ್ತೀನಿ. ಮತ್ತಾವ ಮನೆಯಲ್ಲಿ ವಿಪ್ರಪಾದೋದಕ ಬೆರಗದಿದ್ದರೆ, ಮತ್ತಾವ ಮನೆಯಲ್ಲಿ ವೇದಶಾಸ್ತ್ರ ಗರ್ಜಿಸದಿದ್ದರೆ, ಮತ್ತಾವ ಮನೆಯಲ್ಲಿ ಸ್ವಹಾಕಾರ ಸ್ವಧಾಕಾರ ಬೆರಗದಿದ್ದರೆ, ಆ ಮನೆಯು ಸ್ಮಶಾನವೆಂಬ ಪುರಂದರ ವಿಠಲ, ಆ ಮನೆಯು ಸ್ಮಶಾನವೆಂಬ ಪುರಂದರ ವಿಠಲ. ಮತ್ತಾವ ಮನೆಯಲ್ಲಿ ವಿಪ್ರ ಪಾದೋದಕ ಬೆರಗದಿದ್ದಾರೆ, ನಿಮ್ ಮನೆ ಕರೆಸ್ಬೇಕಂತ, ಮನೆ ಕರೆಸಿ ಶ್ರಾದ್ದ ಮಾಡಿಸ್ಬೇಕು. ಎಲ್ಲೋ ಮಠದಲ್ಲಿ ಕೊಡೋದು, ಎಲ್ಲೋ ಮಾಡಿದ್ರೆ ಪ್ರಯೋಜನ ಇಲ್ಲ. ಸ್ವಹಾಕಾರ ಸ್ವದಾಕಾರ ಹೋಮಗಳನ್ನು ಮಾಡಿಸ್ರಿ, ಬ್ರಾಹ್ಮಣರನ್ನ ಕರೆಸಿ ವೇದಗರ ಗರ್ಜಗಳನ್ನು ಮಾಡಿಸಿ, ಈ ರೀತಿಯಾಗಿ ಮಾಡಬೇಕು ಅಂತ ತಿಳಿಸಿದ್ದಾರೆ. ಯಾರು ಈ ರೀತಿಯಾಗಿ ಮಾಡೋದಿಲ್ಲ ಅವರ ಮನೆ ಸ್ಮಶಾನಕ್ಕೆ ಅಂತ ಪುರಂದರದಾಸರು ಎಂತಹ ಮಹಾನ್, ಇಡೀ ಸಂಗೀತ ಪಿತಾಮಹ ಅಂತ ಕರೀತಾರೆ ಅವರನ್ನ. ಅವರೇ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂದ್ರೆ ಅವ್ರ ಮಾತು ನಾವು ಕೇಳಿದ್ರೆ ಏನ್ ಮಾಡ್ತೀವಿ? ಆ ರೀತಿಯಾಗಿ ಮಾಡಬಾರದು. ಈ ರೀತಿಯಾಗಿ ಒಂದು ನಿಯಮಗಳನ್ನ ಪಾಲಿಸಿ ಮಾಡಿದರೆ ಆ ಭಗವಂತನು ಪ್ರೀತಿ ಆಗ್ತಾನೆ. ವಿಶೇಷವಾಗಿರುವಂತಹ ಶ್ರಾದ್ದಕ್ಕೆ ಅಭಿಮಾನಿಯಾಗಿರುವಂತಹ ಶ್ರೀಮದ್ ಜನಾರ್ದನ ವಾಸುದೇವ ಭಗವಂತ ಪ್ರೀತಿಯಾಗ್ತಾನೆ ಅಂತ ಹೇಳಿ ಇಲ್ಲಿಯವರೆಗೆ ಏನು ಆ ಮಾತುಗಳನ್ನು ಮಾಡಿದ್ದೀನಿ. ರಾಯರು ಕಾಟಕೋಪನಿಷತ್ತನ್ನು ನಮಗೆ ತಿಳಿಸಿದ್ದಾರೆ, ಸರಿನಾ? ಈ ರೀತಿಯಾಗಿರುವಂತಹ ಆ ಒಂದು ವಿಚಾರಗಳನ್ನ ಆ ಭಗವಂತನಿಗೆ ಸಮರ್ಪಣೆ ಮಾಡಿ, ಈ ರೀತಿಯಾಗಿ ಪಿತೃಗಳಿಗೆ ಸಂಬಂಧಪಟ್ಟಂತಹ ಏನಾದ್ರೂ ವಿಚಾರಗಳು ಬೇಕು ಅಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪಿತೃಗಳ ಬಗ್ಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿಯಾಗಿ ಶ್ರಾದ್ದ ಅಂದ್ರೇನು, ಪಿತೃಕರ್ಮ ಅಂದ್ರೇನು, ಯಾಕೆ ಈ ರೀತಿಯಾಗಿ ಇದನ್ನೇ ಯಾಕೆ ಮಾಡ್ಬೇಕು ಅಂತ
ಬೇಕು, ನಿಮಗೆ ಆ ಒಂದು ವಿಚಾರಗಳು ಬೇಕು ಅಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾವ ರೀತಿಯಾಗಿ ವಿಡಿಯೋ ಇದೆ ಅಂತ ಸಹಿತ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳಿ ಸಂಪೂರ್ಣ ಮಧ್ವಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ನಿಯತಾಂ ಕಮಲಾಲಯೇ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.